ಶ್ರೀ ವಿಷ್ಣು ಸನಾತನ ಧರ್ಮದಲ್ಲಿ ಬರುವ ಪ್ರಮುಖವಾದ ದೇವರು. ಯದಾ ಯದಾ ಹಿ ಧರ್ಮಸ್ಯ ಜ್ಞಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತಥಾತ್ಮಾನಂ ಸೃಜಾಮ್ಯಹಂ ಪರಿಕ್ರಾಣಾಯ ಸಾಧೂನ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಗವದ್ಗೀತೆಯಲ್ಲಿ ಬರುವ 4ನೇ ಅಧ್ಯಾಯದ 7ನೇ ಶ್ಲೋಕ. ಇದರ ಅರ್ಥ, ಯಾವಾಗೆಲ್ಲ ಭೂಮಿ ಮೇಲೆ ಅಧರ್ಮ ಹೆಚ್ಚಾಗುತ್ತೋ, ಯಾವಾಗೆಲ್ಲ ಧರ್ಮಕ್ಕೆ ಹಾನಿ ಉಂಟಾಗುತ್ತೋ, ಆಗ ಧರ್ಮದ ರಕ್ಷಣೆ ಹಾಗೂ ಅಧರ್ಮದ ನಾಶಕ್ಕಾಗಿ ನಾನು ಅವತಾರ ಎತ್ತಿ ಬರ್ತೀನಿ ಹಾಗಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನಾವಿವತ್ತು ಮಾತಾಡಕ್ಕೆ ಹೊರಟಿರೋದು ವಿಷ್ಣುವಿನ ದಶಾವತಾರದ ಬಗ್ಗೆ. ಧರ್ಮ ರಕ್ಷಣೆಗಾಗಿ ಶ್ರೀ ವಿಷ್ಣು ಎತ್ತಿರುವ 10 ಪ್ರಮುಖ ಅವತಾರಗಳು ಯಾವುದು ಅಂತ ಗೊತ್ತಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಶ್ರೀ ವಿಷ್ಣುವಿನ 10 ಅವತಾರಗಳ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಯುಗದಲ್ಲಿ ಅಂದ್ರೆ ಸತ್ಯಯುಗದಲ್ಲಿ ಶ್ರೀ ವಿಷ್ಣು 4 ಅವತಾರಗಳನ್ನ ತಾಳ್ತಾರೆ. ಮೊದಲನೇ ಅವತಾರ ಯಾವುದು ಅಂದ್ರೆ ಅದೇ ಮತ್ಸ್ಯಾವತಾರ. ಒಂದು ದಿನ ರಾಜ ಮನು ನದಿಯಲ್ಲಿ ಸೂರ್ಯದೇವನಿಗೆ ಆರ್ಘ್ಯವನ್ನ ಪ್ರದಾನಿಸೋಕೆ ಬೊಗಸೆಯಲ್ಲಿ ನೀರನ್ನ ತಗೋತಾರೆ. ಅವರಿಗೆ ಆ ಬೊಗಸೆಯ ನೀರಿನಲ್ಲಿ ಒಂದು ಮೀನು ಕಾಣಿಸುತ್ತೆ. ಮತ್ಸ್ಯಾವತಾರದಲ್ಲಿದ್ದ ಶ್ರೀ ವಿಷ್ಣು ರಾಜ ಮನುವಿಗೆ ಒಂದು ಮಾತನ್ನ ಹೇಳ್ತಾರೆ. ಅದೇನಂದ್ರೆ, ನೀನು ನಿನ್ನ ಪರಿವಾರವನ್ನ ಕರ್ಕೊಂಡು ಬೇಕಾಗಿರೋ ದವಸ ಧಾನ್ಯಗಳನ್ನೆಲ್ಲ ಒಂದು ದೋಣಿಯಲ್ಲಿ ತುಂಬಿಕೊಂಡು ಸಿದ್ಧವಾಗಿರು. ಇಲ್ಲಿ ಪ್ರಳಯ ಉಂಟಾಗಲಿದೆ, ನಾನು ನಿನ್ನ ಸುರಕ್ಷಿತವಾದ ಜಾಗಕ್ಕೆ ಕರ್ಕೊಂಡೋಗ್ತೀನಿ ಅಂತ ಹೇಳ್ತಾರೆ. ರಾಜ ಮನು ಸಿದ್ಧವಾಗುವ ಹೊತ್ನಲ್ಲೇ ವೇದಗಳನ್ನೆಲ್ಲ ಅಪಹರಿಸಿದ್ದ ಹಯಗ್ರೀವನೆಂಬ ರಾಕ್ಷಸನನ್ನ ಮತ್ಸ್ಯಾವತಾರದಲ್ಲಿದ್ದ ಶ್ರೀ ವಿಷ್ಣು ಸಂಹಾರ ಮಾಡ್ತಾರೆ. ಅದಾದ ನಂತರ ಮತ್ಸ್ಯಾವತಾರದಲ್ಲಿದ್ದ ಶ್ರೀ ವಿಷ್ಣು ರಾಜ ಮನು ಹಾಗೂ ಅವರ ಸಹಚರರನ್ನು ಸುರಕ್ಷಿತವಾದ ಜಾಗಕ್ಕೆ ಸೇರಿಸ್ತಾರೆ. ಹಾಗೆ ವೇದಗಳನ್ನ ಸಪ್ತ ಋಷಿಗಳಿಗೆ ನೀಡ್ತಾರೆ. ಇದು ಮೊದಲನೇ ಅವತಾರ. ಇನ್ನ 2ನೇ ಅವತಾರಕ್ಕೆ ಬಂದ್ರೆ, ಅಮೃತವನ್ನ ಪಡೆಯೋದಕ್ಕೆ ದೇವತೆಗಳು ಹಾಗೂ ರಾಕ್ಷಸರು ಸಮುದ್ರ ಮಂಥನ ಮಾಡ್ತಾ ಇರ್ತಾರೆ. ಆದ್ರೆ ಸಮುದ್ರ ಮಂಥನ ಮಾಡೋದಕ್ಕೆ ಆಗ್ತಾ ಇರೋದಿಲ್ಲ. ಹಾಗಾಗಿ ಶ್ರೀ ವಿಷ್ಣು ಕೂರ್ಮಾವತಾರವನ್ನ ತಾಳ್ತಾರೆ. ಕೂರ್ಮಾವತಾರದ ಮುಖಾಂತರ ಮಂದಾರ ಪರ್ವತವನ್ನ ಎತ್ತಿ ಹಿಡಿತಾರೆ. ಇದರಿಂದ ಸಮುದ್ರ ಮಂಥನ ಸುಲಭವಾಗಿ ಆಗತ್ತೆ. ಇನ್ನು 3ನೇದು ವರಾಹ ಅವತಾರ. ಹಿರಣ್ಯಾಕ್ಷ ಎಂಬ ರಾಕ್ಷಸನೊಬ್ಬ ಭೂಮಿಯನ್ನ ಕತ್ಕೊಂಡು ಹೋಗಿ ಪಾತಾಳ ಲೋಕದಲ್ಲಿ ಅಡಗಿಸಿರ್ತಾನೆ. ಅವನನ್ನ ಸಂಹಾರ ಮಾಡೋದಕ್ಕೋಸ್ಕರ ಶ್ರೀ ವಿಷ್ಣು ವರಾಹ ಅವತಾರವನ್ನ ತಾಳ್ತಾರೆ. 4ನೇದು ನರಸಿಂಹ ಅವತಾರ. ಇದನ್ನ ಶ್ರೀ ವಿಷ್ಣುವಿನ ಉಗ್ರ ರೂಪ ಅಂತಾನೂ ಹೇಳಲಾಗುತ್ತೆ. ಈ ಅವತಾರವನ್ನ ಹಿರಣ್ಯ ಕಶ್ಯಪುವಿನ ಸಂಹಾರಕ್ಕಾಗಿ ಎತ್ತಿರ್ತಾರೆ. ಈ 4 ಅವತಾರಗಳನ್ನ ಸತ್ಯಯುಗದಲ್ಲಿ ಶ್ರೀ ವಿಷ್ಣು ಎತ್ತಿರ್ತಾರೆ. ಇದಾದ್ಮೇಲೆ ಬರೋದೇ ತ್ರೇತಾಯುಗ. ಈ ಯುಗದಲ್ಲಿ ಶ್ರೀ ವಿಷ್ಣು 3 ರೂಪವನ್ನ ತಾಳ್ತಾರೆ. ಅದ್ಯಾವುದು ಅಂತ ನೋಡೋಣ ಬನ್ನಿ. ತ್ರೇತಾಯುಗದ ಮೊದಲನೇ ಹಾಗೂ ಶ್ರೀ ವಿಷ್ಣುವಿನ 5ನೇ ಅವತಾರ ಅದೇ ವಾಮನ ಅವತಾರ. ಈ ಅವತಾರದಲ್ಲಿ ಶ್ರೀ ವಿಷ್ಣು ರಾಜ ಬಲಿಯ ಅಹಂಕಾರವನ್ನ ಮೆಟ್ಟಿ ನಿಲ್ತಾರೆ. ರಾಜ ಬಲಿ ರಾಜಸೂಯ ಯಜ್ಞವನ್ನ ಮಾಡ್ತಾ ಇರ್ತಾನೆ. ಅವನಿಗೆ ಇಡೀ ಜಗತ್ತನ್ನೇ ಗೆದ್ದಿದ್ದೀನಿ ಅನ್ನೋ ಅಹಂಕಾರ ಇರುತ್ತೆ. ರಾಜಸೂಯ ಯಜ್ಞದ ಭಾಗವಾಗಿ ದಾನವನ್ನ ಕೊಡ್ತಾ ಇರ್ತಾನೆ. ಆಗ ಶ್ರೀ ವಿಷ್ಣು ವಾಮನ ಅವತಾರವನ್ನ ತಾಳಿ ರಾಜ ಬಲಿಯ ಮುಂದೆ ಹೋಗಿ ನಿಲ್ತಾರೆ. ಹಾಗೆ ದಾನದಲ್ಲಿ 3 ಹೆಜ್ಜೆ ಜಾಗವನ್ನ ಕೇಳ್ತಾರೆ. ಆಗ ರಾಜ ಬಲಿ ಕೇವಲ 3 ಹೆಜ್ಜೆ ಜಾಗ ಅಲ್ವಾ, ತಗೋ ಅಂತ ಹೇಳ್ತಾರೆ ಅಹಂಕಾರದಿಂದಲೇ. ಆಗ ಪುಟ್ಟ ವಾಮನ ಅವತಾರದಲ್ಲಿದ್ದ ಶ್ರೀ ವಿಷ್ಣು ದೈತ್ಯವಾಗಿ ಬೆಳೆದು 1 ಹೆಜ್ಜೆನ ಭೂಮಿಯ ಮೇಲೆ ಹಾಗೂ 1 ಹೆಜ್ಜೆನ ಆಕಾಶದಲ್ಲಿ ಇಡ್ತಾರೆ. ಇನ್ನೊಂದು ಹೆಜ್ಜೆ ಎಲ್ಲಿಡ್ಲಿ ಅಂತ ರಾಜ ಬಲಿಯನ್ನ ಕೇಳಿದಾಗ ಬಲಿ ಮಹಾರಾಜನಿಗೆ ಅರ್ಥ ಆಗಿರುತ್ತೆ ಅದು ಶ್ರೀ ವಿಷ್ಣು ಅಂತ. ಹಾಗಾಗಿ ಅವನ ತಪ್ಪಿನ ಅರಿವಾಗಿ 3ನೇ ಹೆಜ್ಜೆಯನ್ನ ತನ್ನ ತಲೆಯ ಮೇಲೆ ಇಡುವಂತೆ ಕೇಳ್ಕೊತಾನೆ. ಅದರಂತೆ ವಾಮನ ಅವತಾರದಲ್ಲಿದ್ದ ಶ್ರೀ ವಿಷ್ಣು 3ನೇ ಹೆಜ್ಜೆನ ಬಲಿಯ ತಲೆ ಮೇಲೆ ಇಡ್ತಾರೆ.
ಆಗ ಬಲಿ ಮಹಾರಾಜ ಪಾತಾಳ ಲೋಕಕ್ಕೆ ಹೋಗಿ ಬೀಳ್ತಾನೆ. ಇನ್ನು ತ್ರೇತಾಯುಗದ 2ನೇ ಹಾಗೂ ಶ್ರೀ ವಿಷ್ಣುವಿನ 6ನೇ ರೂಪಕ್ಕೆ ಬರೋದಾದ್ರೆ ಅದೇ ಪರಶುರಾಮನ ರೂಪ. ಪರಶುರಾಮರು ಸಪ್ತ ಚಿರಂಜೀವಿಗಳಲ್ಲಿ ಒಬ್ಬರು. ಇವರು ಭೂಮಿಯ ಮೇಲೆ 21 ಬಾರಿ ಕ್ಷತ್ರಿಯ ಕುಲವನ್ನ ನಾಶ ಮಾಡಿದ್ರು. ಕ್ಷತ್ರಿಯ ಕುಲದವರು ಪರಶುರಾಮರ ತಂದೆಯನ್ನ ಕೊಂದಿರ್ತಾರೆ. ಹಾಗಾಗಿ ಕ್ಷತ್ರಿಯ ಕುಲದ ಎಲ್ಲಾ ಜನರನ್ನ ಪರಶುರಾಮರು 21 ಬಾರಿ ನಾಶ ಮಾಡ್ತಾರೆ. ಇವರು ಕಲಿಯುಗದ ಅಂತ್ಯದವರೆಗೂ ಜೀವಂತವಾಗೇ ಇರ್ತಾರೆ. ಇನ್ನು ತ್ರೇತಾಯುಗದ ಕೊನೆಯ ಅವತಾರ ಹಾಗೂ ಶ್ರೀ ವಿಷ್ಣುವಿನ 7ನೇ ಅವತಾರ ಯಾವುದು ಅಂದ್ರೆ ಅದೇ ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ರೂಪ. ಈ ಅವತಾರದಲ್ಲಿ ಶ್ರೀರಾಮ ಸೀತೆಯನ್ನ ಅಪಹರಿಸಿದ್ದ ರಾವಣನನ್ನ ಹನುಮಂತನ ಸಹಾಯದಿಂದ ಸಂಹಾರ ಮಾಡ್ತಾರೆ. ಇದಾದ್ಮೇಲೆ ಬರೋದೇ ದ್ವಾಪರ ಯುಗ. ದ್ವಾಪರ ಯುಗದ ಮೊದಲನೇ ಹಾಗೂ ಶ್ರೀ ವಿಷ್ಣುವಿನ 8ನೇ ಅವತಾರ ಎಲ್ಲರಿಗೂ ಗೊತ್ತಿರೋ ಶ್ರೀಕೃಷ್ಣನ ರೂಪ. ಈ ಅವತಾರವನ್ನ ಶ್ರೀ ವಿಷ್ಣು ಧರ್ಮ ಸಂಸ್ಥಾಪನೆಗೋಸ್ಕರ ಎತ್ತುತ್ತಾರೆ. ಮಹಾಭಾರತ ಯುದ್ಧದ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂದ್ರೆ ಹರೇ ಕೃಷ್ಣ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಇನ್ನು ದ್ವಾಪರ ಯುಗದ ಕೊನೆ ಹಾಗೂ ಶ್ರೀ ವಿಷ್ಣುವಿನ 9ನೇ ಅವತಾರ ಅದೇ ಬುದ್ಧ ಅವತಾರ. ಈ ಅವತಾರವನ್ನ ಭೂಮಿಯ ಮೇಲೆ ಶಾಂತಿ ಸ್ಥಾಪನೆಗೋಸ್ಕರ ಶ್ರೀ ವಿಷ್ಣು ತಾಳಿರ್ತಾರೆ. ಇನ್ನು ಕಲಿಯುಗದ ಮೊದಲನೇ ಹಾಗೂ ಶ್ರೀ ವಿಷ್ಣುವಿನ ಕೊನೆಯ 10ನೇ ಅವತಾರ ಭಗವಾನ್ ಕಲ್ಕಿ ಅವತಾರ. ಇದರ ಬಗ್ಗೆ ಕಂಪ್ಲೀಟ್ ಆದಂತಹ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.